ಹಾಯ್ ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಅಪ್ಡೇಟ್. KCET ಸ್ಟೂಡೆಂಟ್ಸ್ 2024 ಗುಡ್ ನ್ಯೂಸ್, ಸಿಹಿ ಸುದ್ದಿ. KCET ವಿದ್ಯಾರ್ಥಿಗಳೇ ತಪ್ಪದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ಈ ಚಾನಲ್ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ವಿಡಿಯೋ ಶುರುವಾಗ್ತಾ ಇದೆ, ನಿಲ್ಲಿಸದ ಕೊನೆಯವರೆಗೂ ನೋಡಿ. ಓಕೆ ಸ್ಟೂಡೆಂಟ್ಸ್, ಟಾಪಿಕ್ ಬಗ್ಗೆ ಮಾತಾಡೋದು ಆದ್ರೆ ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ KCET ವಿದ್ಯಾರ್ಥಿಗಳಿಗೆ ಮಾತ್ರ. ಆ ಗುಡ್ ನ್ಯೂಸ್ ಏನಂದರೆ ಸ್ಟೂಡೆಂಟ್ಸ್, ಮೊನ್ನೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ಸುಮಾರು 50% ಸ್ಟೂಡೆಂಟ್ಸ್ಗೆ ಇಷ್ಟವಾಗಲಾರದ ಕೋರ್ಸ್ ಅಲಾಟ್ ಆಗಿದೆ, ಇಷ್ಟವಾಗಲಾರದ ಕಾಲೇಜೇ ಅಲಾಟ್ ಆಗಿದೆ. ಆದ್ದರಿಂದ ಆಪ್ಷನ್ ಎಂಟ್ರಿ ಎಡಿಟ್ ಇತ್ತು, ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಚೆನ್ನಾಗಿದೆ. ಅದೇ ಇಲ್ಲಿದ್ರೆ ತುಂಬ 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 ದುಃಖ ಆಗ್ತಿತ್ತು KCET ಸ್ಟೂಡೆಂಟ್ಸ್ಗೆ. ಯಾಕೆ ಅವರು ಇಷ್ಟಪಟ್ಟ ಬ್ರಾಂಚ್ ಸಿಕ್ಕಿಲ್ಲ ಮತ್ತು ಅವರು ಇಷ್ಟಪಟ್ಟ ಕಾಲೇಜ್ ಸಿಕ್ಕಿಲ್ಲ, ಅದಕ್ಕೆ ಸ್ವಲ್ಪ ದುಃಖದಲ್ಲಿ ಇದ್ದೇ ಇರುತ್ತಾರೆ. ಆಯ್ತು, ನಾಳೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಆಲ್ಮೋಸ್ಟ್ 25 ಆಗಸ್ಟ್ 2024 ಒಳಗಡೆ ಬಂದೇ ಬರುತ್ತೆ, 100% ಕನ್ಫರ್ಮ್ ಅಂತ ಹೇಳ್ಬೋದು. ಮೊನ್ನೆ ಫಸ್ಟ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ರೆ ನೋಡ್ರಿ, ಅವಾಗ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ನನಗೆ ಇಷ್ಟವಾಗಲಾರದು ಕಾಲೇಜ್ ಫಸ್ಟ್ ಇಡ್ತೀನಿ, ಇಷ್ಟವಾಗಿತ್ತು ನೆಕ್ಸ್ಟ್ ಇಡ್ತೀನಿ ಅಂತ ಪ್ರಿಯೋರಿಟಿ ವೈಸ್ ಮಿಸ್ಟೇಕ್ಸ್ ಮಾಡಿದ್ದಾರೆ. ಆದ್ದರಿಂದ ಕಾಲೇಜು ಅವರಿಗೆ ಇಷ್ಟವಾದದ್ದು ಸಿಗಲಾರದು, ಇಷ್ಟವಾಗದೇ ಇದ್ದದ್ದು ಸಿಕ್ಕಿದೆ. ಅದಕ್ಕೆ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಫೈನಲ್ ಡೇಟ್ ಇವತ್ತೇ, ಹೌದಾ, 14 ಆಗಸ್ಟ್ 2024 ನೈಟ್ 12 o'clockವರೆಗೆ ಇರುತ್ತೆ. ನಿಮಗೆ ಇಷ್ಟವಾದ ಕಾಲೇಜನ್ನು ಫಸ್ಟ್ ಇಡಿ, ನಿಮಗೆ ಇಷ್ಟವಾದ ಕೋರ್ಸನ್ನು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿ, ನೆಕ್ಸ್ಟ್ ಇಷ್ಟವಾಗಲಾರದನ್ನೇ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ನಾನು ಗುಡ್ ನ್ಯೂಸ್ ಕೊಡ್ಬೋದು, ಏಕೆ KCET ವಿದ್ಯಾರ್ಥಿಗಳೇ ತಪ್ಪದೆ ನೋಡಿ ಅಂತ ಹೇಳಿನಿ, ಮತ್ತು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದೀನಿ. ಏಕೆ ಅವರು ಇಷ್ಟಪಟ್ಟದ್ದು ಬ್ರಾಂಚ್ 100ಕ್ಕೆ 100% ಸಿಗುತ್ತೆ. ಏಕೆ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಪ್ರಿಯೋರಿಟಿ ಅಥವಾ ಸೆಕೆಂಡ್ ಪ್ರಿಯೋರಿಟಿಯಲ್ಲಿ ಅವರು ಇಷ್ಟಪಟ್ಟಿರುವ ಬ್ರಾಂಚ್ ಆ್ಯಂಡ್ ಕಾಲೇಜ್ ಅನ್ನೋ ಪ್ರಿಯೋರಿಟಿ ವೈಸ್ ಮಾಡ್ಕೊಳ್ತಾ ಹೋಗಿರ್ತಾರೆ ಅಲ್ವಾ ಆಪ್ಷನ್ ಎಂಟ್ರಿ. ಅದಕ್ಕೆ ಅವರಿಗೆ ಇಷ್ಟವಾದದ್ದೇ ಕಾಲೇಜ್ ಆ್ಯಂಡ್ ಇಷ್ಟವಾದದ್ದೇ ಬ್ರಾಂಚ್ ಸಿಗುತ್ತೆ ಅನ್ನುವುದೇ ಒಂದು ಒಳ್ಳೆಯ ಭರ್ಜರಿ ಗುಡ್ ನ್ಯೂಸ್ KCET ವಿದ್ಯಾರ್ಥಿಗಳಿಗೆ. ಇನ್ನೊಂದು ವಿದ್ಯಾರ್ಥಿಗಳೇ, ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಸ್ನೇಹಿತರಿಗೆ ಅಂತೂ ಶೇರ್ ಮಾಡಿ. ನೀವು ಏನಾದರೂ ಯಾವುದೇ ಒಂದು ರೂಪದಲ್ಲಿ ಸಹಾಯ ಮಾಡಿದರೆ ನಿಮಗೆ ಇನ್ನೊಂದು ರೂಪದಲ್ಲಿ ಇನ್ನೊಂದು ಸಹಾಯವಾಗುತ್ತೆ. ಆ ಟೈಮ್ ನಿಮಗೆ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ತಿಳ್ಕೊಳ್ತಾ ಹೋಗೋದು ಏನು ಅಂದರೆ, ಮುಂದೆ ವಿದ್ಯಾರ್ಥಿಗಳಿಗೆ ಈ ಒಂದು ಅಪಾಯ 100% ಕನ್ಫರ್ಮ್ ಆಗೇ ಆಗುತ್ತೆ. ಕೊನೆಯವರೆಗೂ ನೋಡಿ. ಅದು ಏನು ಅಂದರೆ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ನಲ್ಲೇ ಸರ್ ನೀವು ಹೇಳಿದ ಹಾಗೆ ಫಸ್ಟ್ ಪ್ರಯಾರಿಟಿ ಮತ್ತು ಸೆಕೆಂಡ್ ಪ್ರಯಾರಿಟಿಯಲ್ಲಿ 14 ಆಗಸ್ಟ್ 2024 ಲಾಸ್ಟ್ 12 ಗಂಟೆಯ ಒಳಗಡೆ ನಾನು ಏನು ಮಾಡೀನಿ, ಆಪ್ಷನ್ ಎಂಟ್ರಿ ಮಾಡೀನಿ. ನೀವು ಹೇಳಿದ ಹಾಗೆ ಫಸ್ಟ್ ಪ್ರಿಯೋರಿಟಿಯಲ್ಲಿ ನನಗೆ ಇಷ್ಟವಾದ ಬ್ರಾಂಚ್ ಮತ್ತು ಇಷ್ಟವಾದ ಕಾಲೇಜ್ ಅಲ್ಲೇ ಸೆಲೆಕ್ಟ್ ಮಾಡೀನಿ ಸರ್, ಮತ್ತು ಅಪ್ಡೇಟ್ ಮಾಡಿ ಆ ಪ್ರಿಂಟ್ ಔಟ್ ಅನ್ನು ತಕ್ಕೊಂಡಿನಿ ಮತ್ತು ಲಾಗೌಟ್ ಆಗೀನಿ ಸರ್, ಎಲ್ಲ ಕೆಲಸವನ್ನು ಮುಗಿಸಿದ್ದೇನೆ ಸರ್ ಅಂತ ಕೇಳೋದು ಡೌಟ್ ಇದ್ದರೆ ಆ ಸ್ಟೂಡೆಂಟ್ ಏನಂತ ಕೇಳ್ತಾನೆ ಡೌಟು, ಎಲ್ಲ ನೀವು ಹೇಳಿದ ಹಾಗೆ ಮಾಡೀನಿ, ಬಟ್ ನನಗೆ ಇಷ್ಟವಾದ ಕಾಲೇಜ್ ಮತ್ತು ಇಷ್ಟವಾದ ಬ್ರಾಂಚ್ ಸಿಕ್ಕಿಲ್ಲ ಸರ್, ಲಾಸ್ಟ್ ಆ್ಯಂಡ್ ಫೈನಲ್ ಆಯ್ತು ಸರ್, ಇದು ಏನು ಮಾಡೋದು ಸರ್, 4 to 5 ಇಯರ್ಸ್ ಇದನ್ನೇ ಓದಬೇಕಾಗುತ್ತಾ ಅನ್ನೋ ಕ್ವಶನ್ ಕೇಳ್ತಾ ಇದ್ರೆ ಸ್ಟೂಡೆಂಟ್ಸ್, ಆ ಕ್ವಶನ್ಗೆ ನಾನು ಕೊಡುವಂತಹ ಉತ್ತರವೇನೆಂದರೆ, ನಿಮ್ಮ CET ರ್ಯಾಂಕ್ ಕಮ್ಮಿ ಬಂದಿರುತ್ತೆ, ಆದ್ದರಿಂದ ಆ ಸೀಟು ದೊರೆಯೋಕೆ ತುಂಬ ಕಷ್ಟ, ಹೌದಾ. ಇಷ್ಟು ರ್ಯಾಂಕ್ ಬಂದಿದ್ರೆ ಮಾತ್ರ ಈ ಸೀಟ್ ಅಲಾಟ್ ಆಗಿರುತ್ತೆ ಅಂತ ಒಂದು ಪದ್ಧತಿ ಇರುತ್ತೆ. ಓಕೆ, ಆದ್ದರಿಂದ ಇನ್ನೇನು ಮಾಡೋಕ್ಕಾಗಲ್ಲ, ಫೈನಲ್ ರಿಸಲ್ಟ್ ಅಲ್ಲೇ ಏನು ಬಂದಿರುತ್ತೋ ಇನ್ನು ಅದನ್ನೇ ಓದಬೇಕಾಗುತ್ತೆ. ಅಥವಾ ಇನ್ನು ಡಿಗ್ರಿ ಪಗ್ರಿ ಹೋಗ್ತೀನಿ ಅಂದರೆ ಹೋಗ್ಬೋದು ಸ್ಟೂಡೆಂಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.